ಫೈನಲಿ ನಾವು ಸೇಂಟ್ ಮೇರಿಸ್ ಐಸ್ಲ್ಯಾಂಡ್ ಬೋಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಸೇಫ್ಟಿ ಜಾಕೆಟ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಸೇಫ್ಟಿ ಜಾಕೆಟ್ನ ಹಾಕ್ಕೊಳ್ಳೇಬೇಕಾಗಿರುತ್ತೆ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಮ್ಮ ಸರ್ಗಳ ಜೊತೆ ಮತ್ತು ನಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಫೋಟೋ ತೆಕ್ಕೊಂಡು ಅದು ಶೇಕ್ ಆಗ್ತಾ ಇರುತ್ತೆ. ಬೋಟ್ ಸ್ಟಾರ್ಟ್ ಆಗುವಾಗ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ. ಸ್ಟಾರ್ಟಿಂಗ್ ಫಸ್ಟ್ ಎಲ್ಲ ಆಬ್ವಿಯಸ್ಲಿ ಭಯ ಆಗ್ತಾನೆ ಇರುತ್ತೆ. ಆ್ಯಂಡ್ ಏನೋ ಒಂಥರ ಚಿಲ್ಡಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಎಲ್ಲ ಬೋಟಿಂಗಲ್ಲಿ ವ್ಯೂ ಪಾಯಿಂಟ್ ಎಲ್ಲೆಲ್ಲಿರುತ್ತೆ ಎಲ್ಲದನ್ನು ನಾವು ಕಂಪ್ಲೀಟಾಗಿ ವಾಚ್ ಮಾಡಿದ್ವಿ. ಅರೌಂಡ್ ನಾವು 60 to 70 ಕಿಲೋಮೀಟರ್ಸ್ ನಾವು ಬೋಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಬೋಟ್ ಐಸ್ಲ್ಯಾಂಡ್ ಕಂಪ್ಲೀಟಾಗಿ ನಾವು ವಾಚ್ ಮಾಡಾದಮೇಲೆ ಮತ್ತೆ ನೆಕ್ಸ್ಟ್ ರಿಟರ್ನ್ ಹೋಗಬೇಕಾದ್ರೆ ಇನ್ನೂ ಒಂದು ಬೋಟ್ ಚೇಂಜ್ ಮಾಡಬೇಕಾಗುತ್ತೆ. ಯಾವಾಗ ಇನ್ನೊಂದು ಬೋಟ್ಗೆ ಟ್ರಾನ್ಸ್ಫರ್ ಆಗ್ತೀವಿ ಆ ಟೈಮಲ್ಲಂತೂ ಫುಲ್ಲು ಭಯ ಆಗುತ್ತೆ. ಇನ್ ಡೀಪಾಗಿರುತ್ತೆ ಅಲ್ವಾ, ಅಲ್ಲಿ ವಾಟರ್ನ ನಾವು ನೋಡಿದರೆ ನಮಗೆ ಸ್ವಲ್ಪ ಫಿಯರ್ ಆಗುತ್ತೆ. ಆಮೇಲೆ ನೆಕ್ಸ್ಟು ನಾವು ಬೇರೆ ಪ್ಲೇಸ್ಗಳ ಕಡೆ ಮೂವ್ ಆಗ್ತಾ ಮತ್ತು ತುಂಬ ಪ್ಲೇಸ್ ಇರುತ್ತೆ ಅಲ್ಲಿ ನೋಡ್ಕೊಂಡು ಹೋಗೋಕ್ಕೆ. ನೆಕ್ಸ್ಟ್ ಅದೇ ಥರ ತುಂಬ ಟಯರ್ಡ್ ಆಗಿರುತ್ತೆ. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತೆ ಹೋಗಿ ಏನೋ ಒಂಥರ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಇರುತ್ತಲ್ವ, ಮತ್ತೆ ಹೋಗಿ ನಾವು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ದೆನ್ ಅದೇ ಥರ ಮೂವ್ ಆಗ್ತಾ ನೆಕ್ಸ್ಟ್ ಕಂಪ್ಲೀಟಾಗಿ ವಾಚ್ ಮಾಡಿದ್ವಿ. ಇದು ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಜರ್ನಿ, ಫುಲ್ ಎಂಜಾಯ್ ಮಾಡ್ತಾ. ಬೋಟ್ ಜರ್ನಿ ಆಲ್ವೇಸ್ ಸೂಪರ್ಬಾಗಿ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. Bye bye.